ನರೇಂದರ್ ಸರೆಂಡರ್. 2008ರಲ್ಲಿ ಪಾಕಿಸ್ತಾನಕ್ಕೆ ಸೇರಿದ್ದ ಟೆರರಿಸ್ಟ್ಗಳು ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ನಡೆಸಿ 160ಕ್ಕೂ ಹೆಚ್ಚು ಜನರನ್ನ ಸಾಯಿಸ್ತಾರೆ. ಈ ಇನ್ಸಿಡೆಂಟ್ ಬಗ್ಗೆ 2008ರಿಂದ 2012ವರೆಗೂ ಕಾಂಗ್ರೆಸ್ ಗವರ್ನಮೆಂಟ್ ಅಲ್ಲಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆಗಿದ್ದ ಪಿ ಚಿದಂಬರಂ ಅವರು ಕಾಂಗ್ರೆಸ್ನ ಏಡಿತನವನ್ನ ಬಿಚ್ಚಿಟ್ಟಿದ್ದಾರೆ. ಆ ಟೈಮ್ ಅಲ್ಲಿ ಈ ದಾಳಿ ಯಾರ್ ಮಾಡಿದ್ದು, ಯಾಕೆ ಮಾಡಿದ್ದು ಅನ್ನೋ ಇನ್ಫಾರ್ಮೇಶನ್ ಗವರ್ನಮೆಂಟ್ ಹತ್ರ ಇತ್ತು. ಪಾಕಿಸ್ತಾನದ ಉಗ್ರರೇ ಈ ದಾಳಿ ಮಾಡಿದ್ದು ಅಂತ ಕ್ಲಿಯರ್ ಆಗಿ ಗೊತ್ತಿತ್ತು. ಆದ್ರೂ ಸಹ ಆಗಿನ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಯಾಕೆ ಪ್ರತಿಕಾರ ತಗೊಳ್ಳಿಲ್ಲ ಗೊತ್ತಾ? ಅಮೆರಿಕ ದೇಶದ ಪ್ರೆಷರ್ ಇಂದ. ಆ ಟೈಮ್ ಅಲ್ಲಿ ಅಮೆರಿಕ ದೇಶಕ್ಕೆ ತಾಲಿಬಾನ್ ನ ಕಂಟ್ರೋಲ್ ಮಾಡೋದಕ್ಕೆ ಆಫ್ಘಾನಿಸ್ತಾನ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಈ ವಿಷಯದಲ್ಲಿ ಪಾಕಿಸ್ತಾನ ಅಮೆರಿಕಾಗೆ ತನ್ನ ಬೇಸ್ ಗಳನ್ನ ಕೊಟ್ಟು ಸಪೋರ್ಟ್ ಮಾಡ್ತಾ ಇರುತ್ತೆ. ಇಂಡಿಯಾ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನ ಅಮೆರಿಕ ದೇಶಕ್ಕೆ ಸಪೋರ್ಟ್ ಕೊಡೋದನ್ನ ನಿಲ್ಸುತ್ತೆ. ಇದೇ ಕಾರಣಕ್ಕೆ ಅಮೆರಿಕ ದೇಶದ ಪ್ರೆಷರ್ಗೆ ತಲೆಬಾಗಿ 2008ರಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಾರ್ಟಿ ನಮ್ಮ ದೇಶದ ಮೇಲೆ ಪಾಕಿಸ್ತಾನದ ಉಗ್ರರು ಇಷ್ಟು ದೊಡ್ಡ ಅಟ್ಯಾಕ್ ಮಾಡಿದ್ರು ಸಹ ಕೈಕಟ್ಟಿ ನಿಂತಿತ್ತು. ಆದ್ರೆ ಇವತ್ತು ಇದೇ ಕಾಂಗ್ರೆಸ್ ಪಾರ್ಟಿ ಲೀಡರ್ ರಾಹುಲ್ ಗಾಂಧಿ ಅವರು ಆಪರೇಷನ್ ಸಿಂಧೂರ್ನ ಗೇಲಿ ಮಾಡ್ತಾ ಪ್ರಧಾನಿ ಮೋದಿ ಅವರಿಗೆ ಅವಮಾನಕರವಾಗಿ ಮಾತಾಡಿ ನರೇಂದರ್ ಸರೆಂಡರ್ ಅಂತ ಹೇಳ್ತಾ ಇರೋದು ವಿಪರ್ಯಾಸನೇ ಸರಿ.